ವ್ಯಾವಹಾರಿಕ ದ್ವೇಷದ ಮೇಲೆ ನಡೆದ ಕೃತ್ಯ ಅಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬೆಂಗಳೂರಿನ ಪೊಲೀಸರು ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಇದೊಂದು ಅನುಮಾನವನ್ನು ನಿನ್ನೆ ವ್ಯಕ್ತಪಡಿಸಿದ್ರು. ಇದಾದ ನಂತರ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಘಟನೆಗೆ ವ್ಯಾವಹಾರಿಕ ದ್ವೇಷ ಕಾರಣ ಅನ್ನುವ ಮಾತುಗಳನ್ನಾಡಿದ್ರು. ಈಗ ಬೆಂಗಳೂರು ಪೊಲೀಸರು ಕಳೆದ 30 ಗಂಟೆಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಈ ಘಟನೆಗೆ ವ್ಯಾವಹಾರಿಕ ದ್ವೇಷ ಕಾರಣ ಅಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಕೂಡ ಪೂರ್ಣ ಪ್ರಮಾಣದ ತನಿಖೆಯ ನಂತರ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ. ಈವರೆಗಿನ ತನಿಖೆಯ ಪ್ರಕಾರ ಪೊಲೀಸರು ಇದೊಂದು ಭಯೋತ್ಪಾದಕ ಕೃತ್ಯ ಅನ್ನುವ ನಿಲುವಿಗೆ ಬಂದಿದ್ದಾರೆ. ಬಾಂಬ್ ಸ್ಫೋಟವಾದಂತಹ ರೀತಿ, ಒಬ್ಬ ವ್ಯಕ್ತಿ ಬಾಂಬನ್ನು ಪ್ಲಾಂಟ್ ಮಾಡಿದ ರೀತಿ, ಬಾಂಬ್ ತಯಾರಿಕೆಗೆ ಬಳಸಲಾದಂತಹ ವಸ್ತುಗಳ ರೀತಿ, ಜೊತೆಗೆ IED ಬಳಸಿರೋದು, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್, ಸುಧಾರಿತ ಸ್ಫೋಟಕ ಸಾಮಗ್ರಿಯನ್ನು ಉಗ್ರರು ಬಳಸ್ತಾರೆ. ಸಾಮಾನ್ಯವಾಗಿ ರೋಡ್ ಸೈಡ್ ಬಾಂಬ್ ಅಂತ ಕರೀತಾರೆ, ಹೋಮ್ ಮೇಡ್ ಬಾಂಬ್ ಅಂತ ಕರೀತಾರೆ IED ಬಾಂಬ್ಗಳಿಗೆ. ಆ ರೀತಿಯ ಬಾಂಬ್ಗಳನ್ನು ಬಳಸಿರೋದ್ರಿಂದ, ಜೊತೆಗೆ ಈ ರೀತಿಯ ಬಾಂಬ್ಗಳು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಈ ಹಿಂದೆ ನಡೆದಂತಹ ಕೆಲವು ಬಾಂಬ್ ಸ್ಫೋಟಗಳಿಗೆ ತಾಳೆಯಾಗ್ತಾ ಇದೆ. ಆ ಕಾರಣದಿಂದ ಪೊಲೀಸರು ಇದೊಂದು ಉಗ್ರ ಕೃತ್ಯ ಅನ್ನುವ ನಿಲುವಿಗೆ ಬಂದಿದ್ದಾರೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ರು, ಪರಮೇಶ್ವರ್ ಅವರು ಮಾತಾಡಿದ್ರು. ಇವತ್ತು ಬೆಳಗ್ಗೆ ಪರಮೇಶ್ವರ್ ಅವರು ಕೂಡ ಇದೇ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅವರು ಮಾತಾಡಿದ್ದೇನು ಅನ್ನೋದನ್ನು ಕೇಳ್ಕೊಂಡು ಬನ್ನಿ. ಭಾಳ ಸೀರಿಯಸ್ ಆಗಿ, ಭಾಳ ಡೀಪ್ ಆಗಿ ಹೋಗ್ತಾ ಇದ್ದಾರೆ. ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. CCTV ಫುಟೇಜಸ್ಸಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಏನೇ ಮಾಡಿದರೂ ಕೂಡ ಅದನ್ನು ನಾವು ಕಲೆ ಹಾಕ್ತೀವಿ. ಅವ್ರನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಈ ಹೋಟೆಲ್ನವರು 4-6 ಹೋಟೆಲ್ ಮಾಡಿದ್ದಾರೆ, ಸಕ್ಸಸ್ ಆಗಿಬಿಟ್ರು, ಅದಕ್ಕೆ ಹೊಟ್ಟೆವರಿಗೆ ಮಾಡಿದ್ದಾರೆ ಯಾರು ಅಂತ ಈ ರೀತಿ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಅದನ್ನೆಲ್ಲವನ್ನು ನಾವು ನೋಡ್ತೀವಿ. ಅದು ಯಾವುದೇ ಆ್ಯಂಗಲ್ ಇರಲಿ ಅದನ್ನು ನಾವು ಪರಿಶೀಲನೆ ಮಾಡಿ ಅವರನ್ನು ಹಿಡಿಯೋ ತನಕ ಬಿಡೋದೇ ಇಲ್ಲ. ನಮ್ಮ ಆಫೀಸರ್ಸು ತನಿಖೆ ಮಾಡ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರ ಏನು ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರೇ ಆದರೂ ಎಲ್ಲ ವಿಡಿಯೋಗಳಿದೆ. ಕಂಪ್ಲೀಟು ಆಲ್ಮೋಸ್ಟ್ 2-3 ಕಿಲೋಮೀಟರ್ಸು ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ. ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ. ಬೆಂಗಳೂರಿನಲ್ಲಿ ಯಾರೂ ಆತಂಕ ಪಡೋದು ಬೇಡ. ಕಾನೂನು ವ್ಯವಸ್ಥೆ ಎಲ್ಲ ಕಡೆಯೂ ನಾವು ಭಾಳ ಸುರಕ್ಷಿತವಾಗಿ ನಾವು ನೋಡ್ತಾ ಇದ್ದೀವಿ. ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ. ಸರಿ, ಈಗ ನಾನು ಪಕ್ಕಾ ಇನ್ಫಾರ್ಮೇಷನ್ ತೆಗೆದುಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ಮ ಆಫೀಸರ್ಸು ಇನ್ನೂ ಆರಂಭದ ತನಿಖೆಯೇ ಆಗಿರಲಿಲ್ಲ. ಆ ಸಂದರ್ಭದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಇದೊಂದು ವ್ಯಾವಹಾರಿಕ ದ್ವೇಷ ಕಾರಣ ಇರಬಹುದು ಅನ್ನುವ ಆ್ಯಂಗಲನ್ನು ಮುಂದಿಟ್ಟರು. ಇವತ್ತು ಪರಮೇಶ್ವರ್ ಅವರು ಕೂಡ ಅದೇ ಆ್ಯಂಗಲನ್ನು ಮುಂದಿಟ್ಟಿದ್ದಾರೆ. ಪೊಲೀಸರು ಗೃಹ ಸಚಿವರು ಹೇಳಿದಂತಹ ಆ್ಯಂಗಲ್ಲು ಮತ್ತು DCM ಹೇಳಿದಂತಹ ಆ್ಯಂಗಲ್, 2 ಆ್ಯಂಗಲ್ನಲ್ಲಿ ತನಿಖೆಯನ್ನು ಮಾಡಿದ್ದಾರೆ. 7-8 ತಂಡಗಳನ್ನು ಮಾಡಲಾಗಿತ್ತು. ನಿನ್ನೆಯಿಂದ 5-6 ತಂಡಗಳು ಟೆರರ್ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ವು. ಉಳಿದ ತಂಡಗಳು ಈ ವೈಯಕ್ತಿಕ ದ್ವೇಷ, ವ್ಯಾವಹಾರಿಕ ದ್ವೇಷದ ಆ್ಯಂಗಲ್ನಲ್ಲಿ ತನಿಖೆಗಿಳಿದಾಗ ಆ ರೀತಿಯದ್ದು ಇಲ್ಲ ಅನ್ನುವ ರೂಲ್ಡ್ ಔಟ್ ಮಾಡಿದ್ದಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಶಂಕಿತರನ್ನು ಬೆಂಗಳೂರಿನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವ ಮಾಹಿತಿ ಇದೆ. ನಿನ್ನೆ ಮಧ್ಯಾಹ್ನ ರಾಮೇಶ್ವರಂ ಕಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಶಂಕಿತರನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. DJ ಹಳ್ಳಿ ಮೂಲದ ಒಬ್ಬ ವ್ಯಕ್ತಿ ಮತ್ತು ಇತರ 2 ವಿಚಾರಣೆ ಮಾಡಲಾಗ್ತಾ ಇದೆ. ಅನುಮಾನದ ಆಧಾರದ ಮೇಲೆ 3 ವಶಕ್ಕೆ ಪಡೆದು ಅವರನ್ನ ತೀವ್ರವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ. ಘಟನೆ ನಡೆದ ಸ್ಥಳದಲ್ಲಿದ್ದಂತಹ CCTV ದೃಶ್ಯಗಳು ಮತ್ತು ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ತನಿಖೆಯನ್ನು ಮಾಡ್ತಾ ಇದ್ರು. ಆ ತನಿಖೆಯಲ್ಲಿ ಒಂದಷ್ಟು ಅನುಮಾನ ಪೊಲೀಸರಿಗೆ ಬಂತು 3 ಮೇಲೆ. ಆ 3 ಈಗ ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿದ್ದರೋ ಅಥವಾ ಪೊಲೀಸರಿಗೆ ಬೇರೆ ಅನುಮಾನ ಇತ್ತೋ ಸ್ಪಷ್ಟ ಆಗ್ತಾ ಇಲ್ಲ.
ಈಗ 3 ಶಂಕಿತರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಆದರೆ ಈ 3 ಶಂಕಿತರಲ್ಲಿ ನಿನ್ನೆ ಬಾಂಬ್ ಬಿಟ್ಟಂತಹ ವ್ಯಕ್ತಿ ಇಲ್ಲ. ಪೊಲೀಸರು ತಮ್ಮದೇ ಆದ ಇನ್ವೆಸ್ಟಿಗೇಷನ್ ಆ್ಯಂಗಲ್ನಲ್ಲಿ ತನಿಖೆ ಮಾಡಿದಾಗ ಈ 3 ಮೇಲೆ ಅನುಮಾನ ಬಂದಿದೆ. ಆ 3 ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. CCTV ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. 11:34 ಬಾಂಬ್ ಬಿಟ್ಟಂತಹ ವ್ಯಕ್ತಿ ರಾಮೇಶ್ವರಂ ಕಫೆಗೆ ಬರ್ತಾನೆ. ಬಂದು ಅಲ್ಲಿ ತಿಂಡಿಯನ್ನು ಮಾಡ್ತಾನೆ. 11:50 ಅಲ್ಲಿಂದ ಹೊರಡ್ತಾನೆ. 16 ನಿಮಿಷಗಳ ಕಾಲ ರಾಮೇಶ್ವರಂ ಕಫೆಯಲ್ಲಿ ಶಂಕಿತ ಬಾಂಬ್ ಬಿಟ್ಟಂತಹ ವ್ಯಕ್ತಿ ಇರ್ತಾನೆ. 11:34 ಆತ ರಾಮೇಶ್ವರಂ ಕಫೆಯ ಒಳಗಡೆ ಬಂದದ್ದು. 11:50 ಆತ ಹೋಗ್ತಾನೆ. ಇದರ ಮಧ್ಯೆ ಆತ ರವಾ ಇಡ್ಲಿ ತಿಂತಾನೆ. ರವಾ ಇಡ್ಲಿ ತಿಂದು ಕೈ ತೊಳೆಯುವಂತಹ ಜಾಗದಲ್ಲಿ ಒಬ್ಬ ವ್ಯಕ್ತಿ ಒಂದು ಹೋಟೆಲ್ಗೆ ಬಂದು ಸುಮ್ಮನೆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದು ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಗ್ಲಾಸನ್ನು ಹಾಕ್ಕೊಂಡು ಡೈರೆಕ್ಟಾಗಿ ವಾಶ್ ಬೇಷನ್ ಇರುವಂತಹ ಜಾಗಕ್ಕೆ ಹೋದರೆ ಯಾರಿಗಾದರೂ ಅನುಮಾನ ಬರಬಹುದು ಅನ್ನುವ ಕಾರಣಕ್ಕೆ ಈ ಬಾಂಬ್ ಬಿಟ್ಟಂತಹ ವ್ಯಕ್ತಿ ತಿಂಡಿ ತಿಂತಾನೆ. ತಿಂಡಿ ತಿಂದ ನಂತರ ಕೈ ತೊಳೆಯುವ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಪ್ಲೇಟ್ ಇಟ್ಟು ತಾನು ತಂದಿದ್ದಂತಹ ಬ್ಯಾಗನ್ನು ಅಲ್ಲಿಟ್ಟು ಹೋಗ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.